ಹೇಳಿ ಕಲಿಸಿ 2 ಸಲ ಚರ್ಚೆ ಮಾಡಿದ್ಮೇಲೆ ಇದನ್ನ ಮಾಡಿ. ಈಗ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಭಾಳ ಚಲೋ ರಿಲೇಷನ್ ಐತಿ. ಆದ್ರೆ ಅವ್ರಿಗೂ ಕೆಲವೊಂದು ಇದು ಅದಾವಲ್ಲ ಪಕ್ಷಿಗಳು ಹಿಂಗಾಗಿ ನಾನು ಅವ್ರ ಬಗ್ಗೆ ಎಂದು ಅವರ ನನಗೆ ಕೇಳಬೇಕಾಗಿತ್ತು. ನಾವು ಉಚ್ಚಾಟನೆ ಮಾಡಿದವಳು ಅವರು ಕೇಳಬೇಕಾಗಿತ್ತು, ಬಟ್ ಕೇಳಿಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಅದು ಹಿಂದಕ್ಕೊಂದು ಘಟನೆ ನಡೆದಿತ್ತು. ನಮ್ಮ 2000 ಶಂಕರ್ ಬಿದ್ರಿ ಅವ್ರು ನಿಂತಿದ್ರು ನೋಡಿ ಎಲೆಕ್ಷನ್ ಆಗಿ. ಅವಾಗ ಏನಾಗಿತ್ತು ಅಂದ್ರೆ 14 ಶಂಕರ್ ಬಿದ್ರಿ ಅವ್ರು ನಿಂತಾಗ ನಾವು ಎಷ್ಟು ಗದ್ದಿಗಳು ಪರವಾಗಿ ಕೆಲಸ ಮಾಡಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಅವಾಗೆಲ್ಲ MLAಗಳು ಸೋತಿದ್ರು. ಮುಂದೆ ಏನಾಯ್ತು, ಲಾಸ್ಟ್ ದಿವಸ ಅದು ಹಿಂಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಬಂದಿರ್ತೈತಲ್ಲ, ಚಿನ್ನದ್ದು ವರ್ತೂಲು, ಅದ್ರ ಕೊಡುವಾಗ ನಮ್ಮ ಗದ್ದಿಗೌಡರೆಲ್ಲ ಕೊಟ್ಟಿದ್ದಿಲ್ಲ. ಪ್ರೆಸ್ನವ್ರು ಫೋನ್ ಮಾಡಿದ್ರು ನನಗೆ, ಸರ ಮತ್ತು ಶಂಕರ್ ಬಿದ್ರಿ ಅವ್ರು ಫಸ್ಟ್ ಪೇಜಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರ, ನಿಮ್ಮ ಸಿಟ್ಟಿಂಗ್ MP ನಿಮ್ದು ಅಡ್ವರ್ಟೈಸ್ಮೆಂಟೇ ಕೊಟ್ಟಿಲ್ಲಲ್ಲ ಅಂತ ಕೇಳಿದೆ ನನಗೆ. ನಾನೇ ಅದು ನಾನು ನನ್ನ ಪರವಾಗಿ ಹಾಕಿಸ್ತೀನಿ, ನೀ ಹಾಕಿ. ಯಾಕಂದ್ರೆ ಗದ್ದಿಗೌಡರಿಗೆ ಬದಾಮಿ MLA ಅನ್ನಂಗಿಲ್ಲ, ಬಾಗಲಕೋಟೆ MP ಅಂತಾರೆ ಅವ್ರಿಗೆ, ಬದಾಮಿ MP ಅನ್ನಂಗಿಲ್ಲ ಅವ್ರಿಗೆ. ಮರ್ಯಾದೆ ನಮ್ದು ಹೋಗ್ತದೆ ಅಂತ ಹೇಳಿ ನಾ ಅದನ್ನ ಕೊಟ್ಟು ಹಾಕ್ಸಿದೆ. ಆ್ಯಕ್ಚುಲಿ ಇವತ್ತು ನಿಮ್ಮ ಮುಂದೆ ಹೇಳಕತ್ತೀನಿ, 1,50,000 ರೂಪಾಯಿ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹಾಕ್ಸಿದ್ದು ನಾನು. ಅದನ್ನು ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದಿಲ್ಲ ಅವರು. ಎಲ್ಲರೂ ಇಂಡಿಪೆಂಡೆಂಟ್ ನಿಂತವ್ರು ಕೊಟ್ಟಾರ, ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಾರ, ಎಲ್ಲರೂ ಕೊಟ್ಟಾರ. ನಮ್ಮ MP ಅವ್ರದ್ದು ಕೊಟ್ಟಿದ್ದಿಲ್ಲ. ಅದು ನನಗೊಬ್ರು ಪ್ರೆಸ್ನವ್ರು ಫೋನ್ ಮಾಡಿದ್ರು, ಹಿಂಗೆ ಆಗೈತೆ ನೋಡ್ರಿ ಅಂತ ಕೊಡೋಣ. ಮತ್ತು ಲಾಸ್ಟಿಗೆ ಅದನ್ನ ನಾ ಅಮೌಂಟ್ ಕೊಡ್ತೀವಿ. ಇನ್ನೂ ತನಕ ಗದ್ದಿಗೌಡ್ರಿಗೆ ಸೇರಿ ಹೇಳಿಲ್ಲ ಅವರು. ಏನ್ ಇಲ್ರಿ ಸರ್, ಕಾಂಗ್ರೆಸ್ ಗೆಲ್ಲತ್ತೆ ಸರ್. ಕಾಂಗ್ರೆಸ್ ಗೆಲ್ಲೋದು 100ಕ್ಕೆ 100 ಸತ್ಯ. ಭಾಳ ಒಕ್ಕಟ್ಟಿನ ಕೆಲಸ ಮಾಡಕತ್ತಾರೆ ಕಾಂಗ್ರೆಸ್. ಐತಲ್ಲ ಅದನ್ನ ಕಂಟಿನ್ಯೂ ಇರ್ತದೆ 100%. ಮತದಾರರಿಗೆ ನಾನು ನನಗೆ ಲಾಸ್ಟ್ ಟೈಮ್ ಸಹಕಾರ ಕೊಟ್ಟವ್ರಿಗೆ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಒಬ್ಬರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಪೈಕಿ ನಮ್ಮ ಸಹೋದರಿ, ಅವ್ರಿಗೆ ಭಾಳ ಇನ್ನೂ ವಯಸ್ಸು ಕಡಿಮೆ ಇದೆ. ಅವ್ರಿಗೊಂದು ದೊಡ್ಡ ವಿಷನ್ ಇಟ್ಕೊಂಡು ಅವ್ರು ಚುನಾವಣೆ ನಿಂತಾರ. ಇಂಥ ಈ ವಯಸ್ಸಿನಲ್ಲಿ ಅವಕಾಶ ಸಿಗೋದು ಭಾಳ ಕಡಿಮೆ. ಅದಕ್ಕೆ ಅವ್ರಿಗೆ ಎಲ್ಲರೂ ನನಗೆ ಹೆಂಗೆ ಸಹಕಾರ ಕೊಟ್ಟಿದ್ರೆ ಅವ್ರಿಗೂ ಹಂಗೆ ಸೇರ್ಕೊಂಡು ಹೆಚ್ಚಿನ ಮತದಿಂದ ಅವ್ರನ್ನ ಆರಿಸ್ತಾ ಇರ್ಬೇಕಂತ ಹೇಳಿ ನಾನು ಬಾಗಲಕೋಟೆ ಜನರಿಗೆ ಕೈ ಮುಗಿದು ಪ್ರಾರ್ಥನೆ.